ನನ್ನ ಹೆಸರು ಇಕ್ಬಾಲ್. ನಾನು ಕಳೆದ 20 ವರ್ಷಗಳಿಂದ ಮುಂಬೈನಲ್ಲಿ ಆಟೋ ಚಲಾಯಿಸುತ್ತಿದ್ದೇನೆ. ಮುಂಬೈನ ಪ್ರತಿಯೊಂದು ಕೋಣೆಗೂ ನಾನು ಚೆನ್ನಾಗಿ ಪರಿಚಿತನು. ಎಲ್ಲೆಲ್ಲೋ ಹೋಗಿದ್ದೇನೆ, ಆದರೆ ಮುಂಬೈನ ಗೋರೆಗಾಂವ್ ಎಂಬ ಜಾಗಕ್ಕೆ ನಾನು ಎಂದಿಗೂ ಹೋಗುವುದಿಲ್ಲ. ರಾತ್ರಿ ತಡವಾಗಿ ಒಬ್ಬ ಪ್ರಯಾಣಿಕನನ್ನು ರಾಯಲ್ ಪಾಮ್ ಸೊಸೈಟಿಯಲ್ಲಿ ಎಳೆದಿಟ್ಟು ನಾನು ಮನೆಗೆ ಮರಳುತ್ತಿದ್ದೆ. ಅದ ಹತ್ತಿ ರಸ್ತೆ ಕಾಡಿನ ಮಧ್ಯೆ ನಡೆಯುತ್ತಿದ್ದಂತೆ ಆ ದಿನ ಗಾಳಿಯು ತುಂಬ ಬಲವಾಗಿ ಬೀಸುತ್ತಿತ್ತು ಮತ್ತು ಸ್ವಲ್ಪ ಚಳಿಯೂ ಕೂಡ ಇತ್ತು. ನಾನು ಕಿಶೋರ್ ಕುಮಾರ್ ಅವರ ದಿಲ್ ಬುಲ್ ಹಾಡು ಹಿಟ್ ಮಾಡುತ್ತಿದ್ದೆ, ಆದರೆ ಅಲ್ಲಿ ದೂರದವರೆಗೂ ಯಾರೂ ಇರಲಿಲ್ಲ. ನನಗೆ ನನ್ನ ಕಣ್ಣುಗಳಿಗೆ ಏನೋ ದೊಕ್ಕು ಬಂತು ಅನಿಸಿತು. ನಾನು ಆಟೋದಲ್ಲಿ ಮತ್ತೆ ಕುಳಿತುಕೊಂಡೆ. ನಾನೇ ಆಟೋ ಸ್ಟಾರ್ಟ್ ಮಾಡಿದೆ ರೀತಿ ಒಂದು ಹಳೆಯ ಆಕೆ ನನ್ನ ಬದಿಗೆ ಬಂದು ನಿಂತಳು. ಅವಳು ನನಗೆ ಹೀಗೆ ಹೇಳಿದಳು, ಸ್ವಲ್ಪ ಮುಂದೆ ಹೋಗು. ಅವನ ಮುಖ ಬಿದ್ದ ಕೂದಲಿನಿಂದ ಅಲ್ಪವಾಗಿ ಮುಚ್ಚಿಕೊಂಡಿದೆ. ರಾತ್ರಿ 3 ಗಂಟೆ ಸಮಯದಲ್ಲಿ ಈ ಹಳೆಯ ಸ್ತ್ರೀ ಎಲ್ಲಿ ಹೋಗುತ್ತಾಳೆ ಅನ್ನೋದೇ ನನಗೆ ಸ್ವಲ್ಪ ವಿಚಿತ್ರವಾಗಿ ಕಾಣಿಸುತ್ತಿತ್ತು. ನಾನು ಅವಳಿಗೆ ಕೇಳಿದೆ, ಮೇಡಮ್, ನೀವು ಎಲ್ಲಿಗೆ ಹೋಗುತ್ತೀರಾ? ಆಗ ಅವಳು ಉತ್ತರಿಸಿದಳು, ಮುಂದೆ ಒಂದು ಮಶಾನ ಇದೆ. ಬಸುವಾದ ಪಾಟನ ಮರಳಿನಿಂದ ನಾನು ಅವನನ್ನು ನೋಡಿದಾಗ ಅವನ ಕಣ್ಣುಗಳಲ್ಲಿ ಒಂದು ಭಯಾನಕ ಬೆಳಕು ಕಾಣಿಸಿತು. ಅವನ ಕೂದಲು ಗಾಳಿಯಲ್ಲಿ ಬೀಸಿದಾಗ ಅವನ ನಯಮಧುರ ಮುಖ ನೋಡಿ ನನ್ನ ಕಣ್ಣುಗಳು ತೆರೆಯಲೇ ಬಿಟ್ಟವು. ನನ್ನ ದೇಹದ ಎಲ್ಲ ಕೂದಲು ನಿಂತು ಹೋಯಿತು. ಆಗ ನನಗೆ ಅರ್ಥವಾಯಿತು, ಅದು ಕಾರಣದಿಂದ ನಾನು ಸಡನ್ನಾಗಿ ಆಟೋವನ್ನು ತುಂಬ ವೇಗವಾಗಿ ಚಲಾಯಿಸುತ್ತಿದ್ದೆ. ಅಚಾನಕ್ ನನ್ನ ಆಟೋದಲ್ಲಿ ಖಡಕ್ ಖಡಕ್ ಶಬ್ದ ಬಂತು ಮತ್ತು ಅದು ನಿಲ್ಲಲಿಲ್ಲ. ನಾನು ತಕ್ಷಣ ಹತ್ತಿಕೊಂಡು ಆ ಮಹಿಳೆಯ ಕಡೆಗೆ ನೋಡಿದೆ. ಆಟೋ ಸರಿಪಡಿಸುವಲ್ಲಿ ತೊಡಗಿಕೊಂಡೆ. ನಾನು ಆಟೋ ಸರಿಪಡಿಸಿದ ಕೂಡಲೇ ಅಂದೇ ನನ್ನ ಬಳಿ ಒಂದು ಆಟೋ ಹೋಯಿತು. ಅದರಲ್ಲಿ ಒಂದು ಹೆಣ್ಣು ಕುಳಿತುಕೊಂಡಿತ್ತು. ನಾನು ಆ ಕಡೆಯಿಂದ ಹೆಣ್ಣು ಎಳೆದಂತೆ ದರ್ಗಕ್ಕೆ ಹೋಗಿ ನೇರೇನು ಹೋದೆನು. ಮಾಡದೆ ನಿದ್ದೆ ಮಾಡಿದರೆ ಹತ್ತಿರದ ದಿನ ತಿಳಿದುಕೊಂಡೆ. ಆ ಕಡೆ ಒಂದು ಆಟೋ ಅಪಘಾತವಾಗಿದ್ದು ಆ ಆಟೋ ಡ್ರೈವರ್ ಅದೇ ಸಮಯದಲ್ಲಿ, ಆದರೆ ಆ ಆಟೋ ಆಗಿತ್ತು. ಅದರಲ್ಲಿ ಆ ಬೂದಿ 16 ಮಹಿಳೆ ಕೂತಿದ್ದಳು. ಈ ಕತೆ ಕೇಳಿದ ಮೇಲೆ ನಾನು ಹಲವು ಕತೆಗಳು ಕೇಳಿದೆ. ಅರೆ, ಕಾಲೋನಿಯಲ್ಲಿ ಅಂತಹ ಬಿಳಿ ಸೀರೆ ಧರಿಸಿದ ಒಂದು ಬೂದಿ ಚೂಡೇಲ್ ಇದ್ದಾಳೆ ಅಂತ. ನಿಮಗೆ ಈ ಕತೆ ಚೆನ್ನಾಗಿ ಭಾಸವಾದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಒತ್ತೋದನ್ನು ಮರಿಬೇಡಿ. ಪ್ರತಿ ಸೋಮವಾರ ಇಂತಹ ಸತ್ಯ ಭಯಾನಕ ಕಥೆಗಳನ್ನು ಕೇಳಿ, ಏಕೆಂದರೆ ಈಗ ಪ್ರತಿ ಸೋಮವಾರ ಕತ್ತಲೆ ಸೋಮವಾರ.